ವಿಜಯನಗರದ ಅರಸರ ಪೂರ್ವದಲ್ಲಿ ಕುಮಾರರಾಮರು ಇದನ್ನು ಆಳ್ವಿಕೆ ನಡೆಸ್ತಾ ಇದ್ರು. ಇದನ್ನು ತಮ್ಮ ಒಂದು ಏನಂದರೆ ಗುಪ್ತ ಸ್ಥಳವಾಗಿ ಇದನ್ನು ಬಳಕೆ ಮಾಡ್ಕೋತಾ ಇದ್ರು. ಯಾಕಂದರೆ ಇದೆಲ್ಲ ಸುಂದರವಾಗಿರ್ತಕ್ಕಂಥ ಬೆಟ್ಟ ಪರಿಸರದ ನಡುವೆ ಇರೋದ್ರಿಂದ ದೊಡ್ಡ ದೊಡ್ಡ ಗವಿಗಳಿದಾವೆ ಸರ್ ಇಲ್ಲೆಲ್ಲ. ಇವತ್ತೇನು ನಾವು ಮೈಸೂರಲ್ಲಿ ನೋಡ್ತಾ ಇದ್ದೀವಿ 750 kg ಅಂಬಾರಿ, ಅದ್ರ ಮೂಲ ಕೂಡ ಕುಮ್ಮಟದುರ್ಗನೇ. ಇವರು ಆಚರಣೆ ಮಾಡ್ತಾ ಇದ್ದಾರೆ. ಕಾಲಾನಂತರದಲ್ಲಿ ಅದು ವಿಜಯನಗರದ ಅರಸರಿಗೆ ಹೋಗಿ ನಂತರ ಅದು ಮೈಸೂರು ರಾಜರಿಗೆ ತಲುಪಿರುವಂಥದ್ದು. ಹಾಗೆ ಇವತ್ತು ನಾವೇನು ಖಾಸಗಿ ದರ್ಬಾರ್ ನೋಡ್ತಾ ಇದ್ದೀವಿ ನಾವು ಮೈಸೂರಲ್ಲಿ, ಅವ್ರು ಕೂತ್ಕೊಳ್ತಕ್ಕಂಥ ರತ್ನ ಖಚಿತ ಸಿಂಹಾಸನ ಕೂಡ ನಮ್ದೇ. ಕುಮ್ಮಟದುರ್ಗ ಮತ್ತು ವೀರ ಕಂಪಿಲರಾಯರ ಹೆಸರು ಕೂಡ ಆ ಶಾಸನದ ಮೇಲೆ ಇದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗಿದೆ ಸರ್. ಸರ್ ಈಗ ನಾವು ಬಂದಿದ್ವಲ್ಲ ಸರ್, ಇದು ಶಿವ ದೇವಸ್ಥಾನ. ಕುಮಾರರಾಮರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗೆ ನಮ್ಮ ದುರ್ದೈವ ಸರ್, ಇದಕ್ಕೊಂದು ಕೇವಲ ಒಂದು ಮೂರ್ತಿ ತಂದಿಟ್ಬಿಟ್ರೆ ಪೂಜೆ ಆಗ್ಬಿಡುತ್ತೆ. ಇನ್ನೇ ಮಾಡೋದು ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಹೌದು, ನಮ್ದು ಅದೊಂದು ಕೊರತೆ, ಹಂಪಿ ಆಯ್ತು, ನಮ್ಮ ಪರಿಸರ ಆಯ್ತು, ಏನೂ ಆಗಿಲ್ಲ. ಇಲ್ಲೆಲ್ಲ ಹಾಗೆ ಪಾಳು ಬಿದ್ದಿದೆ, ಗಿಡ ಗಂಟಿಗಳು ಬೆಳ್ಕೊಂಡಿವೆ, ಕಲ್ಲುಗಳು ಅಲ್ಲಲ್ಲೇ ಬಿದ್ದಿದೆ, ಪ್ಲಾಸ್ಟಿಕ್ ಯಾರಂದ್ರೆ ಬಂದು ಇಲ್ಲಿ ಗಲೀಜ್ ಮಾಡಿ ಹೋಗಿರೋ ಥರ ಇದೆ. ನಾವಿಲ್ಲೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಕು ಸರ್, ಸಿಂಗಲ್ ಆಗಿ. ಆ ರೀತಿ ಒಂದು ಗುಪ್ತ ಮಾರ್ಗ ರೀತಿಯಾಗಿ ರಚನೆ ಆಗಿದೆ ಸರ್. ಭಾಳಷ್ಟು ಚರಿತ್ರೆ ಸರ್, ಅವೆಲ್ಲ ವಿಜಯನಗರ ಅರಸರದ್ದು ವಾಸ್ತುಶಿಲ್ಪ ಸರ್. ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ, ಕುಮ್ಮಟದುರ್ಗ ಅಂತಲೇ ಆ ಜಾಗದ ಹೆಸರು. ಆ ಜಾಗಕ್ಕೆ ಹೋಗೋಣ ಅಂತ ತುಂಬ ದಿವಸದಿಂದ ನಮಗೆ ಹೇಳ್ತಾ ಇದ್ದಿದ್ದು ದೇವು ಮತ್ತು ಹರನಾಯಕ ಅವರು. ತುಂಬ ಒಳ್ಳೆ ಇತಿಹಾಸ ಇದೆ, ತಿಳ್ಕೊಳ್ಳೋಣ ಬನ್ನಿ, ನಿಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿ ಅಂತ ಹೇಳಿದ್ರು. ಕುಮ್ಮಟದುರ್ಗದಲ್ಲಿ ಸಂಪೂರ್ಣವಾಗಿ ನಾವು ಒಂದು ಸಾಮ್ರಾಜ್ಯದ ಕಲ್ಪನೆ ಹೇಗಿತ್ತು ಅಂದರೆ ರಾಜಧಾನಿಯಲ್ಲಿ ಯಾವ ರೀತಿಯ ನಿರ್ಮಾಣಗಳು ಇರ್ತದೋ ಅವೆಲ್ಲವರು ಕೂಡ ನಾವು ನೋಡುವಂಥದ್ದು. ಅಲ್ಲಿ ಅರಮನೆ ಅವಶೇಷ, ಹಾಗೆ ಅಲ್ಲಿ ಒಂದು ಕುಮಾರರಾಮನ ದೇವಸ್ಥಾನ ಕೂಡ ಇದೆ. ಹೇಮಗುಡ್ಡದ ಇತಿಹಾಸ ಹೇಳ್ಬೋದಾ ನೀವು? ನಿಜಕ್ಕೂ ಸರ್, ಹೇಮಗುಡ್ಡದ ಇತಿಹಾಸ ಏನಂತಂದರೆ ಭಾಳಷ್ಟು ವೈಭವತೆ ಆಗಿರ್ತಕ್ಕಂಥ ಈ ಕೋಟೆ ಇತಿಹಾಸ. ಯಾಕಂದರೆ ಭಾರತದ ಚರಿತ್ರೆಯಲ್ಲಿ ಈ ಕೋಟೆಗೆ ಭಾಳಷ್ಟು ಮಹತ್ವ ಇದೆ ಸರ್. ಯಾಕಂದರೆ ಇದು ನಮ್ಮ ವಿಜಯನಗರದ ಅರಸರ ಪೂರ್ವದಲ್ಲಿ ಕುಮಾರರಾಮರು ಇದನ್ನು ಆಳ್ವಿಕೆ ನಡೆಸ್ತಾ ಇದ್ರು. ಇದನ್ನು ತಮ್ಮ ಒಂದು ಏನಂದರೆ ಗುಪ್ತ ಸ್ಥಳವಾಗಿ ಇದನ್ನು ಬಳಕೆ ಮಾಡ್ಕೋತಾ ಇದ್ರು. ಯಾಕಂದರೆ ಇದೆಲ್ಲ ಸುಂದರವಾಗಿರ್ತಕ್ಕಂಥ ಬೆಟ್ಟ ಪರಿಸರದ ನಡುವೆ ಇರೋದ್ರಿಂದ ದೊಡ್ಡ ದೊಡ್ಡ ಗವಿಗಳಿದಾವೆ ಸರ್ ಇಲ್ಲೆಲ್ಲ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಮಗೊಂದು ನಿದರ್ಶನ ಆಗುತ್ತೆ. ಭಾರತವನ್ನು ಆಳ್ತಕ್ಕಂಥ ಔರಂಗಜೇಬು ಸುರ್ಪುರ್ ಮೇಲೆ ದಾಳಿ ಮಾಡ್ತಾನೆ ರೀ. ಅಲ್ಲಿರ್ತಕ್ಕಂಥ ಒಬ್ಬ ರಾಜರು ಆಶ್ರಯಕ್ಕೆ ಇಲ್ಲಿಗೆ ಬರ್ತಾರೆ. ಅಂದ್ರೆ ಕನಗಿರಿ ನಾಯಕರ ಹತ್ರ ಬಂದು ನನಗೆ ಆಶ್ರಯ ಕೂಡ ಈ ಥರ ಔರಂಗಜೇಬ್ನ ನನ್ನ ವಿರುದ್ಧ ಬಂದಿದ್ದಾನೆ ಅಂತಂದಾಗ ಅವರು ಈ ಬೆಟ್ಟದಲ್ಲಿ ತಂದು ಅವ್ರನ್ನ ಬಚ್ಚಿಡ್ತಾರೆ. ಎಷ್ಟು ಅಂದರೆ 6 ತಿಂಗಳವರೆಗೂ ಕೂಡ ಅವ್ರನ್ನ ಕಣ್ಣಿಡಕ್ಕೆ ಸಾಧ್ಯನೇ ಆಗಲ್ಲ. ಅಷ್ಟೊಂದು ನಿಗೂಢ ಆಗಿರ್ತಕ್ಕಂಥ ಸ್ಥಳ. ಹಾಗೆ ನಮ್ಮ ಎದುರಿಗೆ ಇರ್ತಕ್ಕಂಥದ್ದು ಟಂಕಸಾಲೆ. ಇದು ಕುಮಾರರಾಮನ ಆಳ್ವಿಕೆ ಸಮಯದಲ್ಲಿ ಇಲ್ಲಿ ನಾಣ್ಯಗಳನ್ನ ತಯಾರು ಮಾಡ್ತಾ ಇದ್ರು. ತದನಂತರದಲ್ಲಿ ಇಲ್ಲಿಂದ ತಯಾರು ಮಾಡಿದ ನಾಣ್ಯವನ್ನು ವಿಜಯನಗರ ಅರಸರು ಅಲ್ಲಿ ಕಳಿಸ್ತಕ್ಕಂಥದ್ದು ಈ ಒಂದು ಪ್ರದೇಶದ್ದು ಭಾಳ ಇತಿಹಾಸ ಸರ್. ಇವಾಗ ಹೇಮಗುಡ್ಡದಲ್ಲಿ ಮತ್ತೆ ಇಲ್ಲಿ ನಡೆಯುವಂಥ ಒಂದು ದಸರಾ ಆಚರಣೆ ಬಗ್ಗೆ ಒಂದು ಇತಿಹಾಸ ಕೂಡ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ನಿಜಕ್ಕೆ ಸರ್, ನಮಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗಮನಾರ್ಹವಾದಂಥ ಮಾಹಿತಿ ಇದ್ದಿಲ್ಲ. ನಮಗೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಇಲ್ಲಿ ಬಂದಿದ್ರು. ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಬಂದು ದಸರಾ ಆಚರಣೆ ಮೂಲ ತಾಣನೇ ಕುಮ್ಮಟದುರ್ಗ. ಇದು ನಮಗೆ ಸಾಂಗತ್ಯಗಳಲ್ಲಿ ಕಂಡು ಬರುವಂಥದ್ದು. ಕುಮಾರರಾಮನ ಇತಿಹಾಸ ನೋಡಿದಾಗ ಸಾಂಗತ್ಯದಲ್ಲಿ ಮಹಾನವಮಿ ಹಬ್ಬವನ್ನು ಆಚರಣೆ ಮಾಡೋದ್ರ ಬಗ್ಗೆ ಉಲ್ಲೇಖ ಇದೆ ಸರ್. ಅದರ ನಂತರದಲ್ಲಿ ನಮಗೆ ವಿಜಯನಗರದ ಸಿಗ್ತಾ ಇದೆ. ಹಾಗಾಗ್ಬಿಟ್ಟು ಕುಮಾರರಾಮ ಮತ್ತು ವೀರ ಕಂಪಿಲರಾಯರು, ಕುಮಾರರಾಮನ ತಂದೆ ಕಂಪಿಲರಾಯರು. ಹಾಗೆ ಇನ್ನೊಂದಂದರೆ ಇವತ್ತೇನು ನಾವು ಮೈಸೂರಲ್ಲಿ ನೋಡ್ತಾ ಇದ್ದೀವಿ 750 kg ಅಂಬಾರಿ, ಅದ್ರ ಮೂಲ ಕೂಡ ಕುಮ್ಮಟದುರ್ಗನೇ. ಇವರು ಆಚರಣೆ ಮಾಡ್ತಾ ಇದ್ದಾರೆ. ಕಾಲಾನಂತರದಲ್ಲಿ ಅದು ವಿಜಯನಗರದ ಅರಸರಿಗೆ ಹೋಗಿ ನಂತರ ಅದು ಮೈಸೂರು ರಾಜರಿಗೆ ತಲುಪಿರುವಂಥದ್ದು. ಹಾಗೆ ಇವತ್ತು ನಾವೇನು ಖಾಸಗಿ ದರ್ಬಾರ್ ನೋಡ್ತಾ ಇದ್ದೀವಿ ನಾವು ಮೈಸೂರಲ್ಲಿ, ಅವ್ರು ಕೂತ್ಕೊಳ್ತಕ್ಕಂಥ ರತ್ನ ಖಚಿತ ಸಿಂಹಾಸನ ಕೂಡ ನಮ್ದೇ. ಕುಮ್ಮಟದುರ್ಗ ಮತ್ತು ವೀರ ಕಂಪಿಲರಾಯರ ಹೆಸರು ಕೂಡ ಆ ಶಾಸನದ ಮೇಲೆ ಇದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗಿದೆ ಸರ್. ಸೊ ಅಲ್ಲಿ ನಡೆಯುವಂತ ಮೈಸೂರು ದಸರಕ್ಕೂ ಇಲ್ಲಿಗೂ ತುಂಬಾ ಒಂದು ಸಂಬಂಧ ಇದೆ. ಇದ್ರ ಮುಂದುವರಿದ ಭಾಗನೇ ಕುಮ್ಮಟದುರ್ಗದ ಮುಂದುವರಿದ ಭಾಗನೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರದ ಸಾಮ್ರಾಜ್ಯ ಸಾಮಂತರಾಗಿರ್ತಕ್ಕಂಥ ಮೈಸೂರು ಅರಸರು ಅದನ್ನು ಮುಂದುವರ್ಸ್ಕೊಂಡು ಹೋದ್ರು ಅಂತ. ಈಗಲೂ ಹೇಮಗುಡ್ಡದಲ್ಲಿ ದಸರಾ ಹಾಗೆ ಇದಾಗುತ್ತಾ, ಆಚರಣೆ ಆಗುತ್ತಾ, ಹೇಗೆ ನಡೀತಾ ಇದೆ ಸರ್? ಈಗ ಇಲ್ಲಿ ಈ ಊರಿನ ಮುಕ್ಕೊಂಪೆ ಮತ್ತು ಹಿರೇಬೆಣಕಲ್ ಮತ್ತು ಸುತ್ತಮುತ್ತ ಜಬಲಗುಡ್ಡ ಇದೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ವೈಭವತೆ ದಸರಾವನ್ನು ಪ್ರಾರಂಭ ಮಾಡಿದ್ರೆ, ಅದಕ್ಕೆ ನಮ್ಗೆ ಕೆಲವೊಂದು ಬಾರಿ ಇತಿಹಾಸ ಮರುಕಳಿಸ್ತಾನೋದಕ್ಕೆ ಇವತ್ತು ಕುಮ್ಮಟದುರ್ಗದಲ್ಲಿ ದಸರಾ ವೈಭವ ನಡೀತಾ ಇದೆ. ಅದೇ ಸಾಕ್ಷಿ ಸರ್. ಇನ್ನು ಕೂಡ ಆನೆಯನ್ನು ತರಿಸ್ತಾರೆ, ಹಂಪಿಯಲ್ಲಿರ್ತಕ್ಕ ಲಕ್ಷ್ಮೀ ಆನೆಯನ್ನು ತರಿಸಿ ಇಲ್ಲಿ ಒಂದು ದಿನ ಮುಂಚೆ ಮಾಡ್ತಾರೆ ಸರ್. ನಂತರ ಏನೈತಿ ಈಗ ಆನೆಗುಂದಿ ಇದೆಲ್ಲ, ಆ ದುರ್ಗಾ ದೇವಿಯಲ್ಲಿ ಕೂಡ ಅಂಬಾರಿ ಮಾಡ್ತಾರೆ ಸರ್. ಒಂದಿನ ಮುಂಚೆ ಒಂದಿನ ನಂತರ ಆನೆ ಸಲುವಾಗಿ ಆ ರೀತಿ ನಡ್ಕೊಂಡು ಬಂದಿದೆ ಸರ್. ಹಾಗೆ ನಾವು ಕೂತಿರ್ತಕ್ಕ ಸರ
ಶಿವ ದೇವಸ್ಥಾನ ಸರ್. ಹಾ 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 ಈಗ ನೀವು ನಾವು ಒಳಗಡೆ ಹೋದ್ರೆ ಹಂಪಿಯ ಹೇಮಕೂಟ ಪರ್ವತ ಏನಿದೆ, ಹಾ ಹಾ ಆ ಹೇಮಕೂಟ ಪರ್ವತದಲ್ಲಿ ತ್ರಿಕೂಟ ದೇವಾಲಯಗಳು ಕಂಡು ಬರ್ತಾವೆ ನಮಗೆ. ಹೌದು. ವಿಶೇಷ ರಚನೆ ಇದೆ. ಹಂಗಾಗಿ ಈ ಒಂದು ಪರಿಸರ ಮತ್ತು ಇಲ್ಲಿ ಮುಕ್ಕುಂಪೆ ಅಂತ ಸರ್, ಅಲ್ಲೊಂದು ದೇವಸ್ಥಾನ ಇದೆ. ಹಾಗೆ ನಮ್ಗೆ ಹೇಮಕೂಟ ಪರ್ವತ ಸರ್. ಈಗ ನಾವು ಬಂದಿದ್ದಲ್ಲ ಸರ್, ಇದು ಶಿವ ದೇವಸ್ಥಾನ. ಹಾ 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 ಕುಮಾರರಾಮರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಂತರ ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿರ್ತಕ್ಕಂಥ ಸ್ಥಳ ಸರ್ ಇದು. ಹಾ 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 ಇದನ್ನ ಈಗ ಸ್ಥಳೀಯವಾಗಿ ಕನಕರಾಯ ದೇವಸ್ಥಾನ ಅಂತ ಕರಿತಾರೆ. ಹಾ ಹಾ ಆಗ ಪಾಣಿಪೀಠ ನೋಡ್ಬೋದು ನೀವು. ಆದ್ರೆ ಮೂರ್ತಿ ಇಲ್ಲ ಇಲ್ಲಿ ಅಲ್ವಾ? ಮೂರ್ತಿ ಇಲ್ಲ ಸರ್. ವಿಜಯನಗರದ ಕಾಲದ ಬಹುತೇಕ ದೇವಾಲಯಗಳು, ಅದರಲ್ಲೂ ಹಂಪಿನಲ್ಲಿರುವಂತಹ ದೇವಾಲಯಗಳಲ್ಲಿ ಪೂಜೆ ನಡೀತಾ ಇಲ್ಲ. ಏನಕ್ಕೆ ಅಂದ್ರೆ ಅಲ್ಲಿರುವಂತಹ ಮೂರ್ತಿಗಳು ವಿರೂಪಗೊಂಡಿರುತ್ತೆ, ಇಲ್ಲ ಯಾವುದಾದ್ರು ಒಂದು ಭಾಗ ಭಗ್ನಗೊಂಡಿರುತ್ತೆ. ಇದು ಕೂಡ ಒಂದು ಶಿವನ ಮಂದಿರ ಆಗಿದ್ರು ಕೂಡ ಯಾವುದೇ ಒಂದು ಶಿವಲಿಂಗ ಕಾಣ್ತಿಲ್ಲ ನಮಗೆ. ಯಾವುದೋ ಬೇರೆ ಪಾಣಿಪೀಠ ಕಾಣ್ತಾ ಇದೆ, ಒಂದು ಭಗ್ನಗೊಂಡಿರುವಂತಹ ವಿಗ್ರಹ ಕಾಣ್ತಾ ಇದೆ. ಇದರದ ಇತಿಹಾಸ ಏನಿದೆ? ಇದೆ ಸರ್, ವೀರ ಕಂಪಿಲರಾಯರ ಕಾಲದಲ್ಲಿ ಅಂದರೆ 13-14ನೇ ಶತಮಾನದ ಭಾಗದಲ್ಲಿ ಇದು ನಿರ್ಮಾಣ ಆಗಿರುವಂಥದ್ದು. ನಮಗೆ ಹೊರಗಡೆ ಎಲ್ಲ ನೋಡಿದ್ರೆ ನೀವು ಹೇಮಕೂಟದಲ್ಲಿ ಏನು ದೇವಸ್ಥಾನದ ರಚನೆ ಇದೆ, ಅದು ರಚನೆ ಇದರ ಸೇಮ್ ಇದೆ ಸರ್. ಹಂಗಾಗಿಬಿಟ್ಟು ನಮ್ಗೆ ಗೊತ್ತಾಗಿದ್ದೆ ಅಂದರೆ ಇವು ಒಂದೇ ಕಾಲಘಟ್ಟದಲ್ಲಿ ಅಂದರೆ ಕುಮಾರರಾಮನ ಆಡಳಿತ ಇಲ್ಲೇ ಇರೋದ್ರಿಂದ ಅವರು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಸರ್. ಆಮೇಲೆ ಈಗ ನೋಡ್ಬೋದು ನೀವು, ಒಡೆದೋಗಿದೆ ಸರ್ ಅದು. ಹೌದು, ವಿಷ್ಣು ಮತ್ತು ಲಕ್ಷ್ಮಿ ಜೊತೆಗಿದ್ದಾರೆ ಸರ್. ಇದು ಬೇರೆ ಎಲ್ಲೋ ಇರುವಂತ ವಿಗ್ರಹ ತಂದಿಟ್ಟಿದ್ದಾರೆ ಸರ್. ಅದೇ. ಹಾಗೆ ನಮ್ಮ ದುರ್ದೈವ ಸರ್, ಇದಕ್ಕೊಂದು ಕೇವಲ ಒಂದು ಮೂರ್ತಿ ತಂದಿಟ್ಬಿಟ್ರೆ ಪೂಜೆ ಆಗ್ಬಿಡುತ್ತೆ. ಇದನ್ನೇ ಮಾಡೋದು ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಹೌದು, ನಮ್ದು ಅದೊಂದು ಕೊರತೆ. ಹಂಪಿ ಆಯ್ತು, ನಮ್ಮ ಪರಿಸರ ಆಯ್ತು, ಇಷ್ಟೊಂದು ಒಳ್ಳೆ ದೇವಾಲಯ ನಾವು ನೋಡ್ಬೋದು. ಆದ್ರೆ ಯಾವುದೇ ಒಂದು ಇಲ್ಲಿ ಮೇಲ್ವಿಚಾರಣೆ ಆಗೇ ಇಲ್ಲ. ನೋಡಿದ್ರೆ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ, ಏನೂ ಆಗಿಲ್ಲ. ಇಲ್ಲೆಲ್ಲ ಹಾಗೆ ಪಾಳು ಬಿದ್ದಿದೆ, ಗಿಡ ಗಂಟಿಗಳು ಬೆಳ್ಕೊಂಡಿವೆ, ಕಲ್ಲುಗಳು ಅಲ್ಲಲ್ಲೇ ಬಿದ್ದಿದೆ, ಪ್ಲಾಸ್ಟಿಕ್ ಯಾರಂದ್ರೆ ಅಂತ ಬಂದು ಇಲ್ಲಿ ಗಲೀಜು ಮಾಡಿ ಹೋಗಿರೋ ಥರ ಇದೆ. ಇದು ASI ಅಂಡರ್ ಸೇರೋದಿಲ್ವಾ ಸರ್? ಇದುವರೆಗೂ ASI ಅಲ್ಲಿ ಇದು ಬರ್ಕೊಂಡಾರ ಇಲ್ಲ, ಅದೇ ಗೊತ್ತಾಗ್ತಿಲ್ಲ ಸರ್. ಭಾಳ ಬೇಜಾರಿನ ವಿಷಯ ನಮ್ಮದು, ದೌರ್ಭಾಗ್ಯ ನಮ್ಮದು. ಏನಂದರೆ ಹಂಪಿ ಪ್ರಾಧಿಕಾರ ಇದೆ, ಹವಾಮ ಇದೆ, ಎಲ್ಲ ಇದ್ರೂ ಕೂಡ ನಮಗೆ ಇದುವರೆಗೂ ಹಂಪಿ ಬಿಟ್ಟರೆ ಅವರು ನಮ್ಮ ಭಾಗಕ್ಕೆ ಬಂದೇ ಇಲ್ಲ. ಅವರು ನೀವು ನೋಡ್ತಿರ್ಬೋದು ಎಷ್ಟು ಇವೆಲ್ಲ ಗಾರೆ ಶಿಲ್ಪಗಳಿದ್ದೆಲ್ಲ ಬಿದ್ದೋಗ್ಯಾವ ಸರ್. ಇದೆಲ್ಲ ಶಿಥಿಲಗೊಂಡ್ಬಿಟ್ಟಿದೆ. ಇದು ಆರಚನೆ ಸರ್. ಇದು ಇಲ್ಲಿ ತ್ರಿಕೂಟ ದೇವಾಲಯ ಇದೆ ಅಲ್ಲ, ತ್ರಿಕೂಟಾಚಲನೋ ಏನು ಹೇಳ್ತಾರೆ, ಹಂಪಿನಲ್ಲಿ ಒಂದಿದೆ ಅಲ್ಲ, ತ್ರಿಕೂಟ ದೇವಾಲಯ ಸರ್. ಇದು ಅದು ಕನ್ಸ್ಟ್ರಕ್ಷನ್ ಹಾಗೆ ಇದೆ ಅಲ್ವಾ? ಹೇಮಕೂಟ, ಅದೇ ಸರ್. ಹೇಮಕೂಟದಲ್ಲಿ ತ್ರಿಕೂಟ ದೇವಾಲಯಗಳು 2 ಇದಾವೆ ಸರ್. ಹೌದು ಹೌದು. ಅದ್ರಲ್ಲಿ ಒಂದು ಗುಮ್ಮಟ ಇದೆ ನೋಡ್ರಿ. ಹೌದು ಹೌದು, ಒಂದು ಗುಮ್ಮಟ ಇದೆ, ಉಳಿಕಿದ್ದೆಲ್ಲ ಬಿದ್ದೋಗಿದಾವೆ. ಆ ದೇವಸ್ಥಾನ ಶೈಲಿನೇ ಈಗ ಹಿಂಭಾಗತ್ತೆ ಸರ್. ಓಹೋ, ಓಕೆ. ಇದೇ ಮಾದರಿ ದೇವಸ್ಥಾನ ಇಲ್ಲೊಂದು ಹೇಮಗುಡ್ಡ ಅಂತ, ಇದು ಮುಕ್ಕುಂಪೆ ಅಂತ ಇದೆ ಸರ್. ಆ ಭಾಗದಲ್ಲಿ ಒಂದು ಬರ್ತದೆ ಸರ್ ದೇವಸ್ಥಾನ. ಇದು ಟಂಕಸಾಲೆ ಆಗಿದೆ. ಟಂಕಸಾಲೆ ಸರ್. ಅದೆಲ್ಲ ನಾವು ಇಲ್ಲೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಕು ಸರ್, ಸಿಂಗಲ್ ಆಗಿ. ಆ ರೀತಿ ಒಂದು ಗುಪ್ತ ಮಾರ್ಗ ರೀತಿಯಾಗಿ ರಚನೆ ಆಗಿದೆ ಸರ್. ಭಾಳ ಅಷ್ಟು ಚರಿತ್ರೆ ಸರ್. ಅವೆಲ್ಲ ವಿಜಯನಗರ ಅರಸರದ್ದು ವಾಸ್ತುಶಿಲ್ಪ ಸರ್. ಅವೆಲ್ಲ ಹಂಪಿಯಲ್ಲೆಲ್ಲ ನಾವು ನೋಡ್ಬೋದು. ಬನ್ನಿ ಅಷ್ಟು ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲಿಗೆ ಹೋಗೋಣ ಸರ್, ಮತ್ತೆ ಲೇಟ್ ಆಗುತ್ತೆ.